ಘೋಷಣೆಯನ್ನು ನಿಲ್ಲಿಸ್ರಿ. ಯಾಗ ಪ್ರತಿಭಟನೆ ಮಾಡತ್ತವನ್ನು ತಿಳ್ಕೊಬೇಕು. ಆತ್ಮೀಯ ಬಂಧುಗಳೇ, ದಲಿತ ಪರ, ಕನ್ನಡ ಪರ, ಪ್ರಗತಿಪರ ಸಂಘಟನೆಗಳ ಮೂಲಕ ಬೆಳಗಾವಿಯ ಇತಿಹಾಸ ಕಂಡು ಕೇಳದಂತಹ ಒಂದು ಹೋರಾಟವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತಂದ್ರೆ, ಕಳೆದ 6ನೇ ತಾರೀಕು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮಾನವ ಬಂಧುತ್ವ ವೇದಿಕೆ ನಿಪ್ಪಾಣಿಯಲ್ಲಿ ಮನೆ ಮನೆಗೆ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನುವಂತ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಭಾಷಣ ಮಾಡಿದರು. ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವರು ಯಾವುದೇ ಜಾತಿಯಾಗಲಿ ಧರ್ಮವನ್ನಾಗಲಿ ಪ್ರಸ್ತಾಪ ಮಾಡದೆ ಕೇವಲ ಹಿಂದೂ ಅನ್ನುವಂತ ಶಬ್ದದ ಉತ್ಪತ್ತಿ ಮತ್ತು ಅದು ಯಾವ ಭಾಷೆಯಿಂದ ಬಂದಿದೆ ಅನ್ನುವಂಥದ್ದನ್ನು ವಿವರಣೆ ಮಾಡಿ, ಅದರ ಜೊತೆಗೆ ಅದು ಚರ್ಚೆ ಆಗಲಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅದು ಸತೀಶ್ ಜಾರಕಿಹೊಳಿ ಅವರ ಸಂಶೋಧನೆ ಅಲ್ಲ, ನೂರಾರು ವರ್ಷಗಳಿಂದ ತುಂಬ ಜನ ಅದರ ಬಗ್ಗೆ ಮಾತಾಡಿದ. ಉದಾಹರಣೆಯನ್ನು ಕೊಟ್ಟರಲ್ಲಿ ಉದಾಹರಣೆ ಹೇಳಬೇಕು ಅಂತಂದ್ರೆ, ಹಿಂದೂ ಅನ್ನುವಂತಹ ಶಬ್ದ ಪರ್ಷಿಯನ್ ಭಾಷೆಯಿಂದ ಬಂದಿರುವಂತದ್ದು. ಆ ಪರ್ಷಿಯನ್ ಭಾಷೆಯ ಡಿಕ್ಷನರಿಯಲ್ಲಿ ಆ ಶಬ್ದಕ್ಕೆ ಒಳ್ಳೆಯ ಅರ್ಥ ಇಲ್ಲ. ಈ ಶಬ್ದನೇ ಬೇರೆ ದೇಶದಿಂದ ಬಂದಂತದ್ದು, ಅದನ್ನ ಯಾಕೆ ನಮ್ಮ ಮ್ಯಾಗ ಹೇಳ್ತೀರಿ ಅನ್ನುವಂತ ಮಾತನ್ನ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು. ಅವರು ಅವಹೇಳನಕಾರಿಯಾದಂತಹ ಯಾವ ಶಬ್ದವನ್ನು ಬಳಸಲಿಲ್ಲ, ಯಾವ ಧರ್ಮವನ್ನು ಬಳಸಲಿಲ್ಲ, ಹಿಂದುತ್ವವನ್ನು ಮಾತಾಡಲಿಲ್ಲ. ಈ ಮಾತನ್ನ ಹಿಂದೂ ಧರ್ಮದ ಪ್ರಖ್ಯಾತ ಸನ್ಯಾಸಿಯಾಗಿರ್ತಕ್ಕಂತಹ ಸ್ವಾಮಿ ದಯಾನಂದ ಸರಸ್ವತಿಯವರು ತಮ್ಮ ಸತ್ಯಾರ್ಥ ಪ್ರಕಾಶ ಅನ್ನುವಂತ ಒಂದು ಗ್ರಂಥದಲ್ಲಿ ಅದನ್ನು ಬರೀತಾ, ಈ ಶಬ್ದ ಬೇರೆ ಭಾಷೆಯಿಂದ ಬಂದಂತದ್ದು, ಈ ದೇಶದ ಮೇಲೆ ಆಕ್ರಮಣ ಮಾಡಿದವರು ಕೊಟ್ಟಂತ ಶಬ್ದ ಅದು, ಅದಕ್ಕಾಗಿ ಅದನ್ನು ನಾನು ಸ್ವೀಕಾರ ಮಾಡೋದನ್ನು ನಾನು ಆರ್ಯರು ಅಂತ ಕರಿತೀನಿ, ಆರ್ಯ ಧರ್ಮ, ಆರ್ಯ ದೇಶ ಅಂತ ಕರಿತೀನಿ ಅನ್ನುವಂಥ ಮಾತನ್ನ ಸತ್ಯಾರ್ಥ ಪ್ರಕಾಶ ಅನ್ನುವಂಥ ಗ್ರಂಥದೊಳಗೆ ಅವ್ರು ಬರೆದಿಲ್ಲ. ಅದ್ರ ಬಗ್ಗೆ ಇವತ್ತಿನವರೆಗೂ ಯಾರು ಎಲ್ಲಿಯೂ ವಿವಾದನೆ ಮಾಡಿಲ್ಲ, ಚರ್ಚೆನೆ ಮಾಡಿಲ್ಲ, ಯಾರು ಸುಮ್ಮನೆ ಒಪ್ಕೊಂಡಿಲ್ಲ. ಅದರ ನಂತರ ಹಿಂದುತ್ವದ ಐಕಾನ್ ಅಂತ ಕರೆದುಕೊಳ್ತಕ್ಕಂಥ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಸಹಿತ ತಮ್ಮ ಒಂದು ಪುಸ್ತಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತ ಮಾತನ್ನೇ ಯಥಾವತ್ತಾಗಿ ಬರೆದಿದ ಸಾವರ್ಕರ್. ಅದರ ನಂತರ ಸುಪ್ರೀಂ ಕೋರ್ಟ್, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತ ವಿಷಯಕ್ಕೆ ಸಂಬಂಧಪಟ್ಟಂತ ತೀರ್ಪನ್ನು ಕೊಟ್ಟது. ಭಾರತ ಸರ್ಕಾರ, ಇವತ್ತಿನ ಭಾರತ ಸರ್ಕಾರವು ಅವರೇನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಐತಿ, ಸುಬ್ಬಿ ಇರಾನಿ ಅನ್ನುವಂಥವ್ರು ಏನು ಮಂತ್ರಿ ಇದಾರು, ಅವರ ಕೈಯೊಳಗಿರ್ತಕ್ಕಂಥ ಒಂದು ಸಂಸ್ಥೆ NCERT ಅಂತ ಹೇಳಿ, ಅದು ಶಾಲಾ ಕಾಲೇಜುಗಳಲ್ಲಿ ಪಠ್ಯಕ್ರಮಗಳನ್ನು ತಯಾರು ಮಾಡ್ತಕ್ಕಂಥ ಸಂಸ್ಥೆ. ಆ NCERT 11ನೇ ಕ್ಲಾಸಿನ ಮಕ್ಕಳಿಗೆ ಪ್ರಾಚೀನ ಭಾರತದ ಇತಿಹಾಸ ಅನ್ನುವಂತಹ ಪುಸ್ತಕದಲ್ಲಿ ನಮ್ಮ ದೇಶದ ಶಾಲಾ ಕಾಲೇಜಿನ ಮಕ್ಕಳಿಗೆ, 11ನೇ ತರಗತಿಯ ಕಾಲೇಜಿನ ಮಕ್ಕಳಿಗೆ ಭಾರತ ಸರ್ಕಾರನೇ ಸ್ವತಃ ಬೋಧಿಸ್ತದೆ. ಇಷ್ಟೆಲ್ಲ ಇದ್ರು ಇವತ್ತಿನ ಪ್ರೆಸೆಂಟ್ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ನಂದನ ದಾಸ್ ಅನ್ನುವಂಥವ್ರು ಇಸ್ಕಾನ್ ಅನ್ನುವಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಅದರ ಬೆಂಗಳೂರಿನ ಪ್ರಮುಖರು, ಅವರು ತಮ್ಮ ವೆಬ್ಸೈಟ್ ನಲ್ಲಿ ಒಂದಷ್ಟು ಲೇಖನಗಳನ್ನು ಬರ್ಕೊಳ್ತಾರೆ. ಆ ಲೇಖನಗಳಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರನ್ನು ಹೇಳಿದಂತಹ ಮಾತುಗಳೇ ಅದ ಇವತ್ತಿನ ಈ ಕ್ಷಣನು. ಆದ್ರೆ ದುರ್ದೈವ ಏನು, ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದಂತದ್ದು ಏನು ಅಂತಂದ್ರೆ, ಇವರು ಯಾರು ಮಾತಾಡಿದ್ರು ಸಹಿತ ವಿವಾದ ಆಗಲಿಲ್ಲ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಆ ಶಬ್ದ ಬಳಸಿದ್ದಕ್ಕೆ ಮಾತ್ರ ವಿವಾದ ಆಯ್ತು. ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಯಾಕಂತಂದ್ರ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಈ ನಾನೇನು ಉಲ್ಲೇಖ ಮಾಡಿದ್ನಿ, ಅವರೆಲ್ಲ ಬೋರ್ಡ್ ಹಾಕೊಂಡಂತ ಹಿಂದೂಗಳು. ಸತೀಶ್ ಜಾರಕಿಹೊಳಿ ಅವರು ದಲಿತರು,
ಶೋಷಿತ ವರ್ಗದಿಂದ ಬಂದಂತವರು, ಶೋಷಿತರ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತುತ್ತಾರೋ ಇವರ ಧ್ವನಿಯನ್ನು ಅಡಗಿಸಲು ಅನ್ನುವಂತ ಕಾರಣದಿಂದ ಆ ಹೇಳಿಕೆಯನ್ನು ತಿರುಚಿ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಅಪಪ್ರಚಾರ ಮಾಡಿ ಅವರು ತೇಜೋವಧೆಯನ್ನು ಮಾಡುವಂತ ಏನು ಪ್ರಯತ್ನ ನಡೆದಿತ್ತು ಈ ಮನುವಾದಿಗಳಿಂದ, ಅದನ್ನ ಖಂಡಿಸಲಿಕ್ಕಾಗಿ ನಾವೆಲ್ಲ ಸೇರಿದ್ದೇವೆ, ಅದನ್ನು ಧಿಕ್ಕರಿಸ್ತು. ಒಂದು ಕಡೆ ಇದು ಈ ದೇಶದೊಳಗೆ ನಡೆದಂತದ್ದು ಮೊದಲನೇದೇನಲ್ಲ. ಯಾರು ದಲಿತ ಪರ ನಾಯಕರದಾರೋ, ಯಾರು ಶೋಷಿತ ಪರವಾಗಿ ಹೋರಾಟ ಮಾಡ್ತಾರೋ, ಕಳೆದ 30 ವರ್ಷದಿಂದ ಅವರನ್ನ ಜನಜಾಗೃತಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಯಾರು ಮಾಡ್ತಾರೋ ಅವರು ಎಲ್ಲರ ಬಾಯಿಯನ್ನ ವ್ಯವಸ್ಥಿತವಾಗಿ ಮನುವಾದಿ ಸಿದ್ಧಾಂತದವರು ಬಂದ್ ಮಾಡಿದ್ದು ಈ ದೇಶದ ಚರಿತ್ರೆ ಒಳಗದ. ಭಗವಾನ್ ಬುದ್ಧನನ್ನ ಈ ದೇಶದಿಂದ ಬಿಟ್ಟು ಓಡಿಸಿದಂತ ಸಿದ್ಧಾಂತ ಅದು. ಅಣ್ಣ ಬಸವಣ್ಣವರನ್ನು ಕಲ್ಯಾಣ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಬಸವಣ್ಣವರನ್ನ ಗಡೀಪಾರು ಮಾಡಿದ ಸಿದ್ಧಾಂತ ಅದು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂತದ್ದು. ಬಸವಣ್ಣವರನ್ನ ಗಡೀಪಾರು ಅಷ್ಟೇ ಮಾಡಲಿಲ್ಲ, ಲಕ್ಷಾಂತರ ಶರಣರನ್ನ ಕಗ್ಗೊಲೆ ಮಾಡಿ ಬಿಸಾಕಿದ್ರು. ಅಂಬೇಡ್ಕರ್ ಅವರನ್ನ ಹುಟ್ಟಿದಾಗಿಂದ ಸಾಯುವವರೆಗೂ ಅವರು ಧರ್ಮವನ್ನು ಬಿಟ್ಟು ಹೋಗುವವರೆಗೂ ನಿರಂತರ ನೋವು ಅಪಮಾನಕ್ಕೆ ಈಡು ಮಾಡಿದಂತ ಸಿದ್ಧಾಂತ ಅದು. ಆ ಸಿದ್ಧಾಂತದ ವಿರುದ್ಧ ಯಾರೇ ಮಾತಾಡಿದ್ರು ಷಡ್ಯಂತ್ರವನ್ನ ಮಾಡಿ ಅವರ ಧ್ವನಿಯನ್ನು ಹಾಕತಕ್ಕಂಥ ವ್ಯವಸ್ಥಿತ ಪ್ರಯತ್ನ ಈ ದೇಶದೊಳಗೆ ನಡೆದೈತಿ. ನಾನು ಈ ಪ್ರತಿಭಟನೆಯ ಈ ಸಭೆಯ ಮೂಲಕ ಒಂದು ಎಚ್ಚರಿಕೆಯನ್ನು ಮನುವಾದಿಗಳಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜನ, ನನ್ನ ಶೋಷಿತ ಸಮುದಾಯ, ಹಿಂದುಳಿದ ವರ್ಗದ ಜನ, ನಾವು ಜಾಗೃತರಾಗಿದ್ದೇವೆ. ನಮಗೂ ರೂಪರಾಗಿ ಸ್ಟಾರ್ಟ್ ಆಗೈತಿ. ನಿಮ್ಮ ಮೋಸಗಳಿಗೆ, ನಿಮ್ಮ ಹುನ್ನಾರಗಳಿಗೆ ನಾವು ಬಲಿ ಬೀಳುವುದಿಲ್ಲ. ನಿಮ್ಮನ್ನ ಧಿಕ್ಕರಿಸತಕ್ಕಂಥದ್ದನ್ನ, ಆ ಪ್ರಯತ್ನವನ್ನ, ನಿಮ್ಮ ವಿರುದ್ಧದ ನಮ್ಮ ಹೋರಾಟವನ್ನ ನಾವು ನಿಲ್ಲಿಸುವುದಿಲ್ಲ. ನಿಮ್ಮನ್ನ ಖಂಡಿತವಾಗಿ ನಾವು ನಿರಾಕರಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನ ಬಂಧುಗಳಿಗೆ ವಂದನೆಯನ್ನು ಸಲ್ಲಿಸಿ, ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸ್ನೇಹಿತರಿಗೆ ವಂದನೆಗಳು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಈ ಇನ್ನೊಬ್ಬ ಹಿರಿಯರು ತಮ್ಮ ಜೊತೆ ಮಾತಾಡ್ತಾರೆ.